ಅಸ್ಸಲಾಮಲೈಕುಮ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ಮಾಡ್ತಿರುವಂತಹ ಗದ್ಯ ಸ್ಟೇಟ್ ಸಿಲೆಬಸ್ಸಿಗೆ ಸಂಬಂಧಪಟ್ಟದ್ದು ಕಾಶ್ಮೀರಿ ಸೇಬು. ಈ ಲೆಸನ್ನು ತುಂಬ ಇಂಪಾರ್ಟೆಂಟು. ಈ ಲೆಸನ್ನಿಗೆ ಸಂಬಂಧಪಟ್ಟಂತೆ 3 ಮಾರ್ಕ್ಸು ಹಾಗೂ 1 ಮಾರ್ಕ್ಸು ಹಾಗೂ 2 ಮಾರ್ಕ್ಸು ಈ ಥರ ಮಾರ್ಕ್ಸನ್ನ ಡಿವೈಡ್ ಮಾಡಿ ಕನಿಷ್ಠ ಪಕ್ಷ 5 ಮಾರ್ಕ್ಸು ಇಲ್ಲಾಂದರೆ 3 ಮಾರ್ಕ್ಸ್ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ಗಮನ ಇಟ್ಟು ಓದ್ಕೊಳ್ಳಿ. ಹೇಗೆ ಓದಬೇಕು ಅಂದರೆ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಟಾಪಿಕನ್ನು. ಇಲ್ಲಿ ನೋಡಿ, ಇದರಲ್ಲಿ ಮೇನ್ ಇರೋದು ಕಾಶ್ಮೀರಿ ಸೇಬ್. ಅಂದರೆ ಲೇಖಕರು ಹೋಗಿ ಸೇಬನ್ನು ಕೊಂಡ್ಕೊಳ್ತಾರೆ. ಆ ಸೇಬು ಒಂದೊಂದು ಆಕಾರದಲ್ಲಿ ಕೊಳ್ತಿರುತ್ತೆ. ಸೊ ಹಾಗಾಗಿ 4 ಸೇಬುಗಳು ತಿನ್ನೋ ಯೋಗ್ಯವಾಗಿರಲ್ಲ. ಅದು ಯಾಕೆ ಅವ್ರಿಗೆ ಹೇಗೆ ಕೊಳ್ತಿರೋದು ಸೇಬುಗಳನ್ನು ಕೊಂಡ್ಕೊಳ್ತಾರೆ, ಯಾಕೆ ಏನು ಅನ್ನೋದನ್ನು ಈ ಲೆಸನಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಮೊದಲಿಗೆ ಇದನ್ನು ಬರೆದವರು, ಕಾಶ್ಮೀರಿ ಸೇಬ್ ಬರೆದಿರುವಂತಹ ಲೇಖಕರು ಪ್ರೇಮಚಂದ್ ಅಂತ. ಪ್ರೇಮಚಂದ್ ಈ ಕಥೆಯಲ್ಲಿ ಇಸ್ ಕಹಾನಿ में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಇಲ್ಲಿ ಈ ಲೆಸನಿಂದ ಸಿಗುವಂತಹ ಒಂದು ನಮಗೆ ಉಪಯೋಗ ಏನಪ್ಪ ಅಂದರೆ, ಒಂದು ಮಾರಲ್ ಏನಪ್ಪ ಅಂದರೆ, ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸಾವಧಾನ ತುಂಬ ಮುಖ್ಯ. ನಾವು ಸಾವಧಾನವಾಗಿ ಖರೀದಿ ಮಾಡೋದು ತುಂಬ ಮುಖ್ಯ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಷ್ಟೇ ಈ ಗದ್ಯದ ಉದ್ದೇಶ. ಸೊ ಇಲ್ಲಿ ಲೇಖಕರು ಸ್ಟಾರ್ಟ್ ಮಾಡ್ತಾರೆ. ಕಲ್ ಶಾಮ್ ಕೋ ಚೌಕ್ ಮೇ 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते ही में पड़ती है. कल शाम को निन्ने संजे चौक में 2-4 ಚೌಕ್ ಅಂದರೆ ಒಂದು ಏರಿಯಾದಲ್ಲಿ ನಾನು 2-4 ज़रूरी चीज़ें 2-4 ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡಲು ಹೋಗಿದ್ದೆ. ಪಂಜಾಬಿ ಮೇವಾ ಫರೋಶೋಂ ಕಿ ದುಕಾನೆ. ಪಂಜಾಬಿ ಮೇವಾ ಫರೋಶ ಅಂದರೆ, ಮೇವಾ ಫರೋಶ್ ಅಂದರೆ ಸ್ವೀಟು. ಪಂಜಾಬಿ ಸ್ವೀಟ್ ಸ್ಟಾಲ್ಗಳು ಆ ದಾರಿಯಲ್ಲೇ ನಮಗೆ ಸಿಗುತ್ತೆ. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗ್ದಾರ್ ಗುಲಾಬಿ ಸೇಬ್ ಸಜೆ ಹುವೆ ನಜರ್ ಆಯೆ. ಸ್ವೀಟ್ ಸ್ಟಾಲ್ಗಳು ಹಾಗೂ ಹಣ್ಣಿನ ಅಂಗಡಿಗಳು ಸ್ವೀಟ್ ಅಂಗಡಿಗಳು ಆ ರಾಸ್ತೆಯಲ್ಲೇ ನನಗೆ ಸಿಕ್ತು. ಒಂದು ಅಂಗಡಿಯಲ್ಲಿ ನನಗೆ ಬಹುತ್ ಅಚ್ಚೆ ರಂಗ್ದಾರ್ ಗುಲಾಬಿ ಸೇಬ್ ನಜರ್ ಆಯೆ. ಅಂಡರ್ಲೈನ್ ದಿಸ್ ಲೈನ್. ಲೇಖಕ್ ಕೋ ಕ್ಯಾ ನಜರ್ ಆಯಾ, ರಾಸ್ತೆ ಮೇ ಕ್ಯಾ ನಜರ್ ಆಯಾ ಅಂತ 1 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಹೈಲೈಟರ್ ಇದ್ದರೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಲೆಸನಲ್ಲಿ ನೀವು ಲೆಸನ್ ಓದೋದ್ರಿಂದನೂ 1-2 ಮಾರ್ಕ್ಸನ್ನು ಖಂಡಿತ ಮಾಡಬಹುದು. गुलाबी सेब सजे हुए नजर आए. लेखक को क्या नजर आया? रास्ते में सजे हुए गुलाबी रंगदार सेब नजर आए. जी ललचा उठा. लेखक को सेब देखकर क्या हुआ? जी ललचा उठा ಅಂದರೆ ತಿನ್ನಬೇಕು ಅನ್ನೋದು, ನಮಗೆ ತಿನ್ನಬೇಕು ಅನ್ನೋ ಥರ ಆಸೆ ಆಯಿತು. ಮನಸ್ಸು ಅದನ್ನು ಕೊಂಡ್ಕೊ ಅನ್ನೋ ಥರ ನನಗೆ ಆಯಿತು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಇವತ್ತಿನ ಕಾಲದಲ್ಲಿ, ಇವತ್ತಿನ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಪ್ರೋಟೀನು ವಿಟಮಿನು. ನೀವು ಅಡ್ವರ್ಟೈಸ್ಮೆಂಟ್ಗಳು ನೋಡ್ಬೋದು. ಅಯ್ಯೋ ಇವನು ಪದೇ ಕಾಯಿಲೆ ಬೀಳ್ತಾ ಇದ್ದಾನ, ಹಾಗೇನೆ ಕೀಟಾಣು, ಈ ಸೋಪನ್ನು ಯೂಸ್ ಮಾಡು, ಇದನ್ನು ಕುಡಿ, ಈ ಹಾಲನ್ನು ಕುಡಿ ಅಂತ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತಾ ಅಲ್ವಾ. ಸೊ ಅದೇ ರೀತಿ ಇವತ್ತು ಕಾಮನ್ ಆಗಿಬಿಟ್ಟಿದೆ. ವಿಟಮಿನ್ ಬಗ್ಗೆ ಮಾತಾಡೋದು, ಪ್ರೋಟೀನ್ ಬಗ್ಗೆ ಮಾತಾಡೋದು, ಇದು ಕಾಮನ್ ಆಗಿಬಿಟ್ಟಿದೆ. ಟೊಮ್ಯಾಟೊ को पहले कोई भी ना पूछता था. ಟೊಮ್ಯಾಟೋನ ಮೊದಲು ಯಾರೂ ಕೇಳ್ತಾ ಇರಲಿಲ್ಲ. अब ಟೊಮ್ಯಾಟೊ ಭೋಜನ का आवश्यक बन गया है, आवश्यक अंग बन गया है. ಮೊದಲು ಟೊಮ್ಯಾಟೊ ಹಣ್ಣನ್ನು ಯಾರೂ ಕೇಳ್ತಾ ಇರಲಿಲ್ಲ, ಆದರೆ ಇವತ್ತು ಅದು ಅಡುಗೆಯನ್ನು ಭೋಜನಕ ಅಂದರೆ ತಿನ್ನುವಂತಹ ಒಂದು ಅವಶ್ಯಕವಾದಂತಹ ಒಂದು ವಸ್ತು ಆಗಿಬಿಟ್ಟಿದೆ. गाजर भी पहले गरीबों की पेट भरने की चीज़ होती थी. अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है, इसलिए गाजर को भी मेज़ों पर स्थान मिलने लगा है. ಮೊದಲು ಗಾಜರ್ ಕೇವಲ ಬಡವರು ತಿನ್ನುವಂತಹ ವಸ್ತುವಾಗ್ತಾ ಇತ್ತು. ಅದರಲ್ಲಿ ಪ್ರೋಟೀನ್, ಅದರಲ್ಲಿ ಶ್ರೀಮಂತರು ಕೇವಲ ಹಲ್ವಾವನ್ನು, ಗಾಜರ್ ಅಂದರೆ ಕ್ಯಾರೆಟ್ ಹಲ್ವಾವನ್ನು ಮಾಡ್ಕೊಂಡು ಮಾತ್ರ ತಿಂತಾಯಿದ್ರು. ಅದರಲ್ಲೂ ವಿಟಮಿನ್ ಜಾಸ್ತಿ ಇದೆ ಅಂತ ಯಾವಾಗ ಗೊತ್ತಾಯಿತೋ ಅದು ಕೂಡ ಇವತ್ತು ಡಿನ್ನರ್ ಟೇಬಲ್ ಮೇಲೆ ತನ್ನ ಸ್ಥಾನವನ್ನು ಕಾಯಂಗೊಳಿಸ್ಕೊಂಡಿದೆ. नेक्स्ट, डॉक्टर से बचने के लिए निमकोड़ी और इसलिए गाजर को भी शामिल. सेब के विषय में तो यह कहा जाने लगा है कि सेब रोज़ खाइए तो आपको डॉक्टर की ज़रूरत ही ना रहेगी. डॉक्टर से बचने के लिए हम निमकोड़ी तक खाने को तैयार हो सकते हैं. सेब तो रस और स्वाद में अगर आम से घटकर नहीं तो आम से घटकर तो भी नहीं. सेब को यह स्थान मिल चुका है. अब वह केवल स्वाद की चीज़ नहीं है, उसमें गुण भी है. हमने दुकानदार से मोल भाव किया
क्या और आधा से ಸೇಬ್ ಮಾಂಗೆ. ಸೇಬಿನ ವಿಷಯದಲ್ಲಿ ಏನಪ್ಪ ಅಂದರೆ, ನೀವು ಒಂದು ಸೇಬನ್ನು ತಿಂದರೆ ಡಾಕ್ಟರ್ ಅವಶ್ಯಕತೆ ಬೀಳೋದೇ ಇಲ್ಲ ಅಂತ ಅದು ಒಂದು ಹೇಳಿಕೆನೇ ಇದೆ. ಸೊ ಹಾಗಾಗಿ ನಾವು ಡಾಕ್ಟರ್ ಹತ್ರ ಹೋಗೋದು ಉಳ್ಕೊಳ್ಳೋಕ್ಕೋಸ್ಕರ ನಿಮ್ಕೋಡಿ ಅಂದರೆ ಬೇವಿನ ಸೊಪ್ಪಿನ ಗುಳಿಗೆಗಳನ್ನೇ ತಿನ್ನೋಕೆ ರೆಡಿ ಇರ್ತೀವಿ ಅಂದಮೇಲೆ ಸೇಬ್ ತಿಂದಲೇ ಇರ್ತೀವ. ಸೇಮು ಮಾವಿನ ಹಣ್ಣಿಗಿಂತ ಜಾಸ್ತಿ ಇಲ್ಲ ಅಂದರೂ ಅದರ ರುಚಿ ಅದಕ್ಕಿಂತ ಕಮ್ಮಿ ಕೂಡ ಇಲ್ಲ. ಸೊ ಹಾಗಾಗಿ ನಾನು ಸೇಬನ್ನ ಅಂಗಡಿಯವನ ಹತ್ರ ಮಾತಾಡಿಬಿಟ್ಟು ಚೌಕಾಸಿ ಮಾಡಿ ನಾನು ಅರ್ಧ kg ಸೇಬನ್ನು ತಗೊಂಡೆ. ಸೊ ಮುಂದಿನ ಭಾಗವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿವರಿಸ್ತೇನೆ. ಇದರಲ್ಲಿ 2 ಅಂಕದ ಪ್ರಶ್ನೆ 1 ಅಂಕದ ಪ್ರಶ್ನೆ ಬರುತ್ತೆ. ಅದು ಯಾವುದು ಅಂತ ನಾನು ನಿಮಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.